ಸಿಜರೇನ್ ಆಗೋದ್ರಿಂದ ಹೊಟ್ಟೆಗೆ ಬಟ್ಟೆ ಕಟ್ಟಲಿಕ್ಕಾಗಲ್ಲ. ಅಗ್ನಿಕರ್ಮ ಚಿಕಿತ್ಸೆಗಳನ್ನು ಮಾಡ್ತಾರೆ ಹೆಣ್ಮಕ್ಳಿಗೆ ಡಿಲಿವರಿ ನಂತರ. ಅದನ್ನು ಪೂರ್ತಿ ಕೆಂಡ ಮಾಡೋರು. ಆ ಕೆಂಡವನ್ನು ಆ ಬಾಣಂತಿಯರು ಏನು ಮಲಗ್ತಿದಾರಲ್ಲ ಅದಕ್ಕೆ ಹೊರಸು ಅಂತ ಹೇಳ್ತಾರೆ. ಹೊರಸು ಅಂದರೆ ಹಗ್ಗ ಬಿಗಿದು ಕಟ್ತಿದ್ರು ನೋಡ್ರಿ. ಸಣ್ಣದಿದ್ದಾಗ ಬಂದರೆ ಅದಕ್ಕೆ ಪಂಚಕರ್ಮ ವಿರೇಚನ ಚಿಕಿತ್ಸೆ ಕೊಟ್ಟರೆ ಶರೀರದಲ್ಲಿ ಏನೇ ಗುಲ್ಮಗಳಿದ್ರೂ ಕೂಡ ವಿರೇಚನ ಚಿಕಿತ್ಸೆಯಿಂದ ಅವು ಗಡ್ಡೆ ಕರಗ್ತವೆ. ವರ್ಷಕ್ಕೊಂದ್ಸರಿ ಪಂಚಕರ್ಮ ತೆಗೆದುಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳೇ ಬರೋದಿಲ್ಲ. ಅಂದರೆ ಗಾಡಿಗೆ ಹೆಂಗೆ ಸರ್ವಿಸ್ ಮಾಡ್ತಾರೆ ಬಾಡಿಗೂ ಅದೇ ರೀತಿ ಸರ್ವಿಸ್. ವರ್ಷಕ್ಕೊಂದ್ಸರಿ ಪಂಚಕರ್ಮ ತಗೊಂಡ್ರೆ ದೇಹದಲ್ಲಿ ಎಲ್ಲೂ ಗಂಟೆ ಆಗೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಇವತ್ತು ಒಂದು ವಿಶೇಷವಾದ ಒಂದು ಸೀರಿಯಸ್ ಪ್ರಾಬ್ಲಮ್ ಇದೆ. ಇದರ ಬಗ್ಗೆ ಮಾಹಿತಿ ನೋಡೋಣ. ಅದು ಯಾವುದು ಅಂದರೆ ಸ್ತನ ಕ್ಯಾನ್ಸರ್. ಸ್ತನದಲ್ಲಿ ಗಡ್ಡೆಗಳಾಗ್ತವೆ. ಅದು ಬಿಟ್ಟ ಹಾಗೆ ದೊಡ್ಡದಾಗ್ತಾ ಕಾರ್ಸಿನೋಜೆನಿಕ್ ಆಗಿ ಕನ್ವರ್ಟ್ ಆಗಿ ನಮಗೆ ಬಯಾಪ್ಸಿ ರಿಪೋರ್ಟ್ ಬರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಅದು ನಿರ್ಲಕ್ಷ್ಯದ ಕಾರಣದಿಂದ ಬರುವ ರೋಗ ಇದು. ಏನು ನಿರ್ಲಕ್ಷ್ಯ ಅಂದರೆ ಬಾಣಂತಿ ಚಿಕಿತ್ಸೆನ ಸರಿಯಾಗಿ ತೆಗೆದುಕೊಳ್ಳದೇ ಇರೋದು. ಇತ್ತೀಚಿನ ದಿನಗಳಲ್ಲಿ ಸಿಜರೇನ್ ಡಿಲಿವರಿಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ. ಸಿಜರೇನ್ ಆಗೋದ್ರಿಂದ ಹೊಟ್ಟೆಗೆ ಬಟ್ಟೆ ಕಟ್ಟಲಿಕ್ಕಾಗಲ್ಲ. ಅಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಆ ಒಂದು ಟಾಕ್ಸಿನ್ ಗರ್ಭಕೋಶದಲ್ಲಿ ಅದೆಲ್ಲ ಕ್ಲೀನ್ ಆಗೋದಿಲ್ಲ, ಅದಲ್ಲೇ ಉಳಿತದೆ. ಅದು ಹಾರ್ಮೋನ್ ವ್ಯತ್ಯಾಸ ಆಗ್ತದೆ, ಗರ್ಭಕೋಶದ ಸಮಸ್ಯೆಗಳಾಗ್ತವೆ. PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಮ್ ಥಿಕ್ನೆಸ್, ಪ್ರೊಜೆಸ್ಟರಾನ್, ಇಸ್ಟ್ರೋಜನಲ್ಲಿ ವ್ಯತ್ಯಾಸಗಳಾಗಿ ಹಾರ್ಮೋನ್ ವ್ಯತ್ಯಾಸದಿಂದನೂ ಕೂಡ ಈ ಗಡ್ಡೆಗಳಾಗ್ತವೆ, ಎದೆಯಲ್ಲಿ ಗಡ್ಡೆಗಳಾಗ್ತವೆ. ಇನ್ನು ಅದಾದ ಮೇಲೆ ಹಿಂದೆ ಅಗ್ನಿಕರ್ಮ ಚಿಕಿತ್ಸೆಗಳನ್ನು ಮಾಡ್ತಾರೆ ಹೆಣ್ಮಕ್ಳಿಗೆ ಡಿಲಿವರಿ ನಂತರ. ಬಿಸಿ ನೀರಿನ ಸ್ನಾನ ಮಾಡಿಸೋರು, ಅಭ್ಯಂಗ ಸ್ನಾನ ಮಾಡಿಸೋರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಪ್ಪಡಿಗೆ ಅಂತೇಳೋರು. ಅಂದರೆ ಒಂದು ಬುಟ್ಟಿಯಲ್ಲಿ ಚೆನ್ನಾಗಿ ಬೆಂಕಿ ಹಾಕೋರು. ಇದ್ಲು ಅಥವಾ ಕಟ್ಟಿಗೆಯನ್ನು ಸುಟ್ಟು ಕುರುಳನ್ನು ಸುಟ್ಟು ಅದನ್ನು ಪೂರ್ತಿ ಕೆಂಡ ಮಾಡೋರು. ಆ ಕೆಂಡವನ್ನು ಆ ಬಾಣಂತಿಯರು ಏನು ಮಲಗ್ತಿದಾರಲ್ಲ ಅದಕ್ಕೆ ಹೊರಸು ಅಂತ ಹೇಳ್ತಾರೆ. ಹೊರಸು ಅಂದರೆ ಹಗ್ಗ ಬಿಗಿದು ಕಟ್ತಿದ್ರು ನೋಡ್ರಿ ಹೊರಸುಗಳು. ಇವಾಗಲೂ ಕೂಡ ರಾಜಸ್ಥಾನದಲ್ಲಿ ಅವನ್ನ ಹೆಚ್ಚಾಗಿ ಬಳಸ್ತಾರೆ. ಹೊರಸುಗಳು ಕಾಟ್ ಥರನೇ ಇರ್ತದೆ, ಹಗ್ಗ ಬಿಗಿದು ಕಟ್ಟಿರ್ತಾರೆ. ಅದರ ಮೇಲೆ ಅವ್ರು ಮನಗಿಸಿ ಕೆಳಗಡೆ ಆ ಒಂದು ಕೆಂಡವನ್ನು ಇಡೋರು. ಅವೆಲ್ಲ ಕೆಂಡದ ಶಾಖ ಅವೆಲ್ಲ ಮೈಗೆಲ್ಲ, ಕೈ ಕಾಲಿಗೆಲ್ಲ ಹಿಂಗೆ ಮಲಗಿಸೋರು. ಕಾಲಿಗೆ ಒಂಚೂರು ಬರೋ ಥರ ಇಡೋರು. ಮತ್ತು ಆ ಕಡೆ ಈ ಕಡೆ ಸರಿಸೋರು, ಬೆನ್ನಿಗೆ ಮತ್ತು ಈ ಕಡೆ ಕುತ್ತಿಗೆಗೆ ಮತ್ತು ತಲೆಗೆ ಈ ಥರ ಸರಿಸೋದು. ಕೆಳಗಡೆ ಬಿಸಿ ಆಯ್ತು ಅಂದಾಗ ಅದನ್ನು ಮೂಮೆಂಟ್ ಮಾಡೋದು. ಅವ್ರು ಮಲಗ್ದಂಗೆ ಮಲಗೋದು. ಮೊದಲು ಕಾಲಿಗೆ ತಾಗೋ ಥರ ಇಡೋದು, ಆಮೇಲೆ ಬೆನ್ನಿಗೆ ತಾಗೋ ಥರ ಇಡೋದು. ಈ ರೀತಿ ಅಗ್ನಿಕರ್ಮ ಚಿಕಿತ್ಸೆಯನ್ನು ಮಾಡೋರು, ಕುಪ್ಪಡಿಗೆ ಅಂತ ಹೇಳ್ತಾರೆ. ಅದರಿಂದ ವಾತ ನಾಶ ಆಗ್ತಿತ್ತು. ಅಂದರೆ ದೇಹದಲ್ಲಿ ಎಡಿಮಾ, ನೀರು ತುಂಬಿಕೊಳ್ಳದಂಗೆ ಎಲ್ಲ ಪೂರ್ತಿ ಏನಾಗ್ತಿತ್ತು, ಬೊಜ್ಜು ಕರಗ್ತಿತ್ತು. ಅಗ್ನಿಕರ್ಮ ಚಿಕಿತ್ಸೆಯಿಂದ ಶರೀರದಲ್ಲಿ ಅಗ್ನಿ ಸಮತೋಲನದಲ್ಲಿದ್ದು ಇಂಥವೆಲ್ಲ ಗಂಟಾಗ್ತಿರಲಿಲ್ಲ. ಈಗಂತ ಚಿಕಿತ್ಸೆನೇ ಮಾಡೋದಿಲ್ಲ, ಮನೇಲಿ ಸರಿಯಾಗಿ ಬಾಣಂತನೇ ಮಾಡೋದಿಲ್ಲ. ಅದಕ್ಕಾಗಿ ಈಗೆಲ್ಲ ಸಿಜರೇನ್ ಆಗೋದು ಇವೆಲ್ಲ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಸಮಸ್ಯೆ ಬರ್ತದೆ. ನಾರ್ಮಲ್ ಹೆರಿಗೆ ಆಗಬೇಕಂದ್ರೆ ನಮ್ಮಲ್ಲಿ ಗರ್ಭ ಸಂಜೀವಿನಿ ಘೃತ ಅಂತ ನಾವು ಕೊಡ್ತೇವೆ. ಗರ್ಭ ಸಂಜೀವಿನಿ ಅದನ್ನು ಪ್ರಯೋಗ ಮಾಡಿದ್ರೆ 6 ತಿಂಗಳ ನಂತರ ಪ್ರಯೋಗ ಮಾಡಿ 9 ತಿಂಗಳವರೆಗೆ ಅದನ್ನು ಪ್ರಯೋಗ ಮಾಡಿದ್ರೆ ನಾರ್ಮಲ್ ಹೆರಿಗೆ ಆಗುತ್ತೆ, ಸುಖಪ್ರಧಾನವಾಗಿ ಹೆರಿಗೆ ಆಗ್ತದೆ. ತುಂಬ ಹೆಚ್ಚು ಕಷ್ಟ ಆಗೋದಿಲ್ಲ. ಎಲ್ಲ ಗರ್ಭಿಣಿ ಸ್ತ್ರೀಯರು ಇದರ ಪ್ರಯೋಗ ಮಾಡಿ. ಯಾಕೆಂದರೆ ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಆರೋಗ್ಯವಂತ ಮಕ್ಕಳಿಗೆ ಜನ್ಮ ಕೊಡಬೇಕು. ನೀವು ಆರೋಗ್ಯವಾಗಿರಬೇಕು. ಮಕ್ಕಳಿಗೆ ಜನ್ಮ ಕೊಟ್ಟು ಏನೋ ಒಂದಾಗಿ ನಾವು ಸತ್ತೋಗ್ಬಿಟ್ರೆ ಮಕ್ಕಳು ಅನಾಥರಾಗ್ತಾರೆ. ಅದಕ್ಕೆ ಇದನ್ನು ಸ್ಪಷ್ಟವಾಗಿ ನಾವು ನಿಮಗೆ ತಿಳಿಸ್ತೇವೆ. ಬಂದ ಮೇಲೆ ಒದ್ದಾಡೋದಕ್ಕಿಂತ ಬರದೇ ಇರೋದಕ್ಕಿಂತ ಮೊದಲೇ ಗರ್ಭಿಣಿ ಅವಸ್ಥೆಯಲ್ಲಿ ಈ ಘೃತವನ್ನು ನಮ್ಮ ಮಹಾಮನೆಯಿಂದ, ಆರೋಗ್ಯ ಮಹಾಮನೆ ತರಿಸ್ಕೊಂಡು, ಕೊರಿಯರ್ ಮೂಲಕ ತರಿಸ್ಕೊಂಡು ಬಳಸಿ ನಾರ್ಮಲ್ ಹೆರಿಗೆ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಇನ್ನು ಡಾಕ್ಟ್ರು ಅದು ಆಗ್ತಾ ಇಲ್ಲ, ಹಂಗಿದೆ ಹಿಂಗಿದೆ ಅಂತ ಹೇಳಿದಾಗ ಉತ್ರಾಣಿ ಬೇರನ್ನು ಈ ಪ್ರಯೋಗದಿಂದಂತೂ 99% ಜನರಿಗೆ ಆಗಿದೆ. ಮತ್ತು ಇನ್ನೊಂದು ಪ್ರಯೋಗ ಮಾಡ್ಬೋದು ಹೆರಿಗೆ ಸಂದರ್ಭದಲ್ಲಿ. ಇನ್ನೇನು ಹೆರಿಗೆ ಡೇಟ್ ಇದೆ, ಇವತ್ತು ಹೆರಿಗೆ ಆಗಬೇಕು, ಆದರೆ ಮಗು ತಿರುಗಿಲ್ಲ, ಹಾಗೆ ಹೀಗೆ ಎಲ್ಲ ಹೇಳಿದಾಗ ಉತ್ರಾಣಿ ಬೇರು, ಆಮೇಲೆ ಹೆರಿಗೆ ನೋವು ಬರಲಿಲ್ಲ ಅಂದವ್ರಿಗೆ ಉಪಯೋಗ ಆಗುತ್ತೆ. ಉತ್ರಾಣಿನ ಬೇರು ಸಮೇತ ಕಿತ್ತು ಅದನ್ನು ಹೊಕ್ಕಳಿಗೆ ಕಟ್ಟಬೇಕು. ಯಾವಾಗ ಹೆರಿಗೆ ಆಗೋ ದಿವಸ ಮೊದಲೇ ಕಟ್ಟಿದ್ರೆ ಅಬಾರ್ಷನ್ ಆಗುತ್ತೆ. ಕಟ್ಟಿದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕೂಸು ತಿರುಗಿ ನಾರ್ಮಲ್ ಹೆರಿಗೆ ಆಗ್ತದೆ. ಆ ಹೆರಿಗೆ ಆದಮೇಲೆ ಆ ಬೇರನ್ನು ತೆಗೆದು ಬಿಡಬೇಕು, ಕಟ್ಟಿದ್ದನ್ನು ಹೊಕ್ಕಳ ಮುಂದೆ ಕಟ್ಟೋದು.
ತೆಗಿಲಿಲ್ಲ ಅಂದರೆ ಓವರ್ ಬ್ಲೀಡಿಂಗ್ ಆಗುತ್ತೆ ಮತ್ತೆ. ಹೀಗೆ ಮಾಡಿ ಅದು ನಾರ್ಮಲ್ ಹೆರಿಗೆ ಆಗುತ್ತೆ. ಈ ನಾರ್ಮಲ್ ಹೆರಿಗೆನೇ ಇಂತಹ ಸಮಸ್ಯೆಗಳಿಗೆ ಪೂರಕ ಪರಿಹಾರ ಅಂತ ಹೇಳ್ಬೋದು. ಪ್ರಿವೆನ್ಷನ್ ಈಗ ಬಂದು ಬಿಟ್ಟಿದೆ, ಅದಕ್ಕೂ ಮತ್ತೆ ಮನೆ ಮದ್ದನ್ನು ಹೇಳ್ತೇನೆ. ಬರ್ದಂಗೆ ನೋಡೋದನ್ನು ಫಸ್ಟ್ ನೋಡೋಣ. ಆಮೇಲೆ ಹೆಣ್ಣುಮಕ್ಕಳು ಸ್ತನಪಾನ ಮಾಡಿಸೋದಿಲ್ಲ, ಸೌಂದರ್ಯ ಹಾಳಾಗಿ ಹೋಗ್ಬಿಡ್ತದೆ, ಸ್ತನ ಜೋತು ಬಿದ್ದುಬಿಡ್ತವೆ, ಹೀಗೆಲ್ಲ ನಾವು ಕೆಟ್ಟ ಒಂದು ಮನಸ್ಥಿತಿ ನಮಗಿರ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾಯಿ ಅದೇ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಪೋಷಕ ತತ್ವಗಳಿರ್ತವೆ. ನಾವು ನೀಚರಾಗಬಾರ್ದು. ಆ ಶಿಶು, ಅದು ನವಜಾತ ಶಿಶು, ಅದು ಏನೂ ಅರಿಯದೆಯ ಮುಗ್ಧ ಮಗೋದು. ಏನೋ ನಮ್ಮ ಸೌಂದರ್ಯದ ಒಂದು ಅದು ಸೌಂದರ್ಯನೇ ಅಲ್ಲ ಅದು ಆ್ಯಕ್ಚುಲಿ. ಅಂಥದ್ರ ಒಂದು ಏನೋ ಒಂದು ವ್ಯಾಮೋಹದಲ್ಲಿ ಮಕ್ಕಳಿಗೆ ಹಾಲು ಕುಡಿಸೋದಿಲ್ಲ. ಆ ಥರ ಮಾಡಿದ್ರೆ ನಿಮ್ಮಂಥ ಕೆಟ್ಟ ತಾಯಿಯಂದರು ಯಾರೂ ಇಲ್ಲ ಅಂತ ತಿಳ್ಕೊಬೇಕು. ಆ ಥರ ಮಾಡೋದ್ರಿಂದ ಕರ್ಮ ರಿಟರ್ನ್ ಆಗುತ್ತೆ. ಯಾವ ರೂಪದಲ್ಲಿ? ಬ್ರೆಸ್ಟ್ ಕ್ಯಾನ್ಸರ್ ರೂಪದಲ್ಲಿ. ಮಕ್ಕಳಿಗೆ ಸರಿಯಾಗಿ ಹಾಲು ಕುಡಿಸ್ತಿದ್ರೆ ಅದೆಲ್ಲ ಅಲ್ಲೇ ಗಟ್ಟಿಯಾಗಿ ಅದೇನಾಗುತ್ತೆ, ಫೈಬರೈಡ್ ಆಗಿ ಅದು ಗಡ್ಡೆಯಾಗಿ ಹಾಲಿನ ಗಂಟಾಗಿ ಅದೇ ಕ್ಯಾನ್ಸರ್ ಆಗುತ್ತೆ ಕೆಲವು. ಅದಕ್ಕೆ ಮಕ್ಕಳಿಗೆ 1.5 2 ವರ್ಷ ಹಾಲು ಕುಡಿಸ್ಲೇಬೇಕು. ಹೀಗೆ ಎಲ್ಲ ನೋಡಿದ್ವಿ. ಸಣ್ಣ ಗಡ್ಡೆ ಆದರೂ ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ಸರಿಯಾಗಿ ಸ್ನಾನ ಮಾಡಬೇಕಾದ್ರೆ ಸ್ತನಗಳನ್ನು ಚೆನ್ನಾಗಿ ಮುಟ್ಟಿ ಅದರಲ್ಲಿ ಏನಾದರೂ ಗಡ್ಡೆಗಳಿದೆ ಅಂತ ನೋಡ್ಕೊಳ್ಳಿ. ಪ್ರತಿ ಒಂದು ವಾರಕ್ಕೆ 1-2 ಸಲ, ತಿಂಗಳಿಗೆ 1 ಸಲ ಅಂದರೆ ಗೊತ್ತಾಗುತ್ತೆ. ನೀವು ಬಿಟ್ಬಿಡ್ತೀರಾ, ಒಂದೇ ಸಲ ಜಾಸ್ತಿ ಗಡ್ಡೆ ಹತ್ತದಾಗ ಬರ್ತೀರ. ಸಣ್ಣದಿದ್ದಾಗ ಬಂದರೆ ಅದಕ್ಕೆ ಪಂಚಕರ್ಮ ವಿರೇಚನ ಚಿಕಿತ್ಸೆ ಕೊಟ್ಟರೆ ಶರೀರದಲ್ಲಿ ಏನೇ ಗುಲ್ಮಗಳಿದ್ರೂ ಕೂಡ ವಿರೇಚನ ಚಿಕಿತ್ಸೆಯಿಂದ ಅವು ಗಡ್ಡೆ ಕರಗ್ತವೆ. ಕ್ಯಾನ್ಸರ್ ಆಗೋದಕ್ಕಿಂತ ಮೊದಲೇ ಸಣ್ಣ ಗಡ್ಡೆ ಇದ್ದಾಗಲೇ ಪ್ರಯೋಗ ಮಾಡೋದು. ಇನ್ನು ಕ್ಯಾನ್ಸರ್ ಬಗ್ಗೆ ಮಾತಾಡೋದಂತೂ ದೊಡ್ಡ ಅಪರಾಧ. ಏನಾದ್ರು ಮಾತಾಡಿದರೆ ನಮ್ಮ ಚಾನಲಲ್ಲಿ ಡಿಲೀಟ್ ಮಾಡೋ ಜನನೂ ಇದ್ದಾರೆ. ಏನು ಮಾಡೋದು? ಅದಕ್ಕಾಗಿ ಒಂದಿಷ್ಟು ಅದಕ್ಕೆ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಕಷಾಯ ಹೇಳ್ತೇನೆ. 30 ತುಳಸಿ ಎಲೆ, 10 ಕಾಳುಮೆಣಸು, 1 ಚಮಚ ಅರಿಶಿಣದ ನುಚ್ಚು, ಆಮೇಲೆ 10 ನಿತ್ಯ ಪುಷ್ಪದ ಹೂವು, 10 ನಿತ್ಯ ಪುಷ್ಪದ ಎಲೆ, ಇವೆಲ್ಲ ಹಾಕಿ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟಕ್ಕೆ ಬತ್ತಿಸಿ ಅದನ್ನು ಕುಡಿದ್ರೆ ಮೊದಲನೇ ಸ್ಟೇಜಲ್ಲಿ ಇಂಥ ಸಮಸ್ಯೆ ಇದ್ದರೆ ಬಹಳ ಜನರಲ್ಲಿ ಕಮ್ಮಿ ಆಗಿದೆ. ಅದಕ್ಕಾಗಿ ಇದು ಬಹಳ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ವೈದ್ಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ನಮ್ಮಲ್ಲಿ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಔಷಧಿಗಳಿದ್ದಾವೆ. ಈ ಅರ್ಬುದ ರೋಗಕ್ಕೆ ಅದರ ಪ್ರಯೋಗ ಮಾಡಿ. ಈ ಅರ್ಬುದ ರೋಗ ಅನ್ನೋದು ನಿವಾರಣೆ ಆಗದೇ ಇರತಕ್ಕಂಥ ರೋಗ ಅಂತ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಆದರೆ ಮೊದಲನೇ ಹಂತ, 2ನೇ ಹಂತದಲ್ಲಿದ್ದರೆ ಆಯುರ್ವೇದ ಔಷಧಿಗಳು ಅವ್ರ ದೇಹಕ್ಕೆ ಹೀರಿಕೊಂಡ್ರೆ ದೀರ್ಘಕಾಲದಲ್ಲೂ ಅವರು ಚೆನ್ನಾಗಿ ಬದುಕಬಹುದು. ಅದಕ್ಕೆ ಮನೆಮದ್ದನ್ನು ಮಾಡ್ಕೊಳ್ಳಿ. ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿ. ನಮ್ಮ ಆರೋಗ್ಯ ಮಹಾಮನೆಯಲ್ಲಿ ಬಂದು ಮೊದಲು ಆಗದ ಹಾಗೆ ನೋಡಿಕೊಳ್ಳೋದೇ ಇದಕ್ಕೆ ಉತ್ತಮ ಪರಿಹಾರ ಅಂತೇಳಿ ಮತ್ತೊಮ್ಮೆ ತಿಳಿಸ್ತಾ, ಹಾಗೆಯೇ ವರ್ಷಕ್ಕೊಂದ್ಸರಿ ಪಂಚಕರ್ಮ ತೆಗೆದುಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳೇ ಬರೋದಿಲ್ಲ. ಅಂದರೆ ಗಾಡಿಗೆ ಹೆಂಗೆ ಸರ್ವಿಸ್ ಮಾಡ್ತಾರೆ, ಬಾಡಿಗೂ ಅದೇ ರೀತಿ ಸರ್ವಿಸ್. ವರ್ಷಕ್ಕೊಂದ್ಸರಿ ಪಂಚಕರ್ಮ ತಗೊಂಡ್ರೆ ದೇಹದಲ್ಲಿ ಎಲ್ಲೂ ಗಂಟೆ ಆಗೋದಿಲ್ಲ. ಅದಕ್ಕೆ ಇದರ ಪ್ರಯೋಗ ಮಾಡಿ. ಅಂಥ ಪಂಚಕರ್ಮ ಚಿಕಿತ್ಸೆಯನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಮನೆಯಲ್ಲಿ ನಾವು ಮಾಡ್ತೇವೆ. ತಾವೆಲ್ಲರೂ ವರ್ಷಕ್ಕೊಂದ್ಸರಿ ನಮ್ಮ ಆರೋಗ್ಯ ಮಹಾಮನೆಗೆ ಬಂದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋ ರೂಢಿ ಇಟ್ಕೊಳ್ಳಿ. ಮತ್ತು 5 ದಿನದ ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಒಂದು ಆರೋಗ್ಯ ಮಹಾಮನೆಯಲ್ಲಿ. ಅಲ್ಲಿ 5 ದಿನ ನಿಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಆಹಾರ ಪದ್ಧತಿ, ಜೀವನ ಕ್ರಮ ಇವೆಲ್ಲವನ್ನು ತಿಳಿಸ್ಕೊಡ್ತೇವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಔಷಧಿ 3ನೇ ಹಂತದಲ್ಲಿ ಬರ್ತದೆ. ಮೊದಲನೇದು ಆರೋಗ್ಯವಾಗಿರಬೇಕಂದ್ರೆ ಆಹಾರ ಅಂತ ಹೇಳ್ತಾರೆ. 2ನೇದ್ದು ವಿಹಾರ. ಆಹಾರ ಅಂದರೆ ಬರೀ ಹೊಟ್ಟೆಗೆ ತಿನ್ನೋದು, ಬಾಯಿ ತಿನ್ನೋದಲ್ಲ. ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಚರ್ಮದಿಂದ ಮುಟ್ಟೋದು, ಮೂಗಿನಿಂದ ವಾಸನೆ ನೋಡೋದು, ಇವೆಲ್ಲ ಆಹಾರದ ರೂಪದಲ್ಲಿ. ಟೋಟಲ್ ಇನ್ಟೇಕ್, ಇನ್ಫುಟ್ ಅದು ಆಹಾರ, ಟೋಟಲ್ ಔಟ್ಪುಟ್ ಅದು ವಿಹಾರ. ಅದು ಚೆನ್ನಾಗಿತ್ತು ಅಂದರೆ ರೋಗನೇ ಬರೋದಿಲ್ಲ. ಅದನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಆ ಶಿಬಿರದಲ್ಲಿ ನಾವು ಮಾಡುತ್ತೇವೆ. ಆ ಶಿಬಿರಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಅದರ ಪ್ರಯೋಜನ ಪಡ್ಕೊಳ್ಳಿ. ಆರೋಗ್ಯದ ಜ್ಞಾನವೇ ಪರಿಪೂರ್ಣ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಒಂದು ಮೂಲ ಬುನಾದಿ. ಇದನ್ನೇ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ ಅಂಥೇಳಿ. ಅದಕ್ಕೆ ಆರೋಗ್ಯದ ಜ್ಞಾನ ಕೊಡಬೇಕು. ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ಹಾಕೋದ್ರಿಂದ ಭಿಕ್ಷೆ ಬೇಡ್ತಾನೆ ಇರ್ತಾನೆ. ಅವನಿಗೆ ದುಡಿಯೋದನ್ನು ಹೇಳ್ಕೊಟ್ರೆ ಅವನೇ 4 ಜನರಿಗೆ ಅನ್ನ ಹಾಕ್ತಾನೆ. ಹಾಗಾಗಿ ನಾವು ಆಸ್ಪತ್ರೆಗೆ ಅಲದು ಭಿಕ್ಷುಕರಾಗ್ತಾ ಇದ್ದೇವೆ, ಆರೋಗ್ಯದ ಭಿಕ್ಷೆ ಬೇಡ್ತಾ ಇದ್ದೇವೆ. ಅದಕ್ಕಾಗಿ ನೀವು
ಆರೋಗ್ಯದ ಭಿಕ್ಷೆ ಬೇಡಲಿಕ್ಕೆ ಎಲ್ಲೂ ಹೋಗಬೇಡಿ. ಆರೋಗ್ಯ ಮಹಾಮನೆ, ಆರೋಗ್ಯದ ಮಹಾಮನೆ, ಇದು ಶರಣರ ಸಂಕಲ್ಪದ ಆಯುರ್ವೇದ ಒಂದು ಆಚಾರ್ಯರ ಸಂಕಲ್ಪದ ಮನೆ. ಇದು ನಮ್ಮಿಂದ ಅವರು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಅಲ್ಲಿ ಆರೋಗ್ಯದ ವಿಚಾರಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅದಕ್ಕೆ ಶಿಬಿರಕ್ಕೆ ಬನ್ನಿ, ಭಾಗವಹಿಸಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.